ಇವಾಗ ಫಸ್ಟ್ ಸೀರಿಯಲ್ನ ಆರಂಭದಲ್ಲಿ ಇವಾಗ ಸೀರಿಯಲೆಲ್ಲ ಆರಂಭ ಆಗುತ್ತೆ. ಅವನು ಕಿಟ್ಟಿ ಬಂದು ಸ್ನೇಹ ಮತ್ತು ಅವರಪ್ಪ ಇಬ್ಬರು ಬಂದಿದ್ದಾರ ಅಂಥೇಳಿ ಹೇಳ್ತಾನೆ. ಆವಾಗ ಮಹೇಶ್ವರಿಗೆ ಸ್ವಲ್ಪ ಅನುಮಾನ ಬರುತ್ತೆ. ಬಂದು ಏನು ಸ್ನೇಹ ಅಪ್ಪ ಅವರಪ್ಪ ಮನೆಗೆ ಬಂದುಬಿಟ್ರ. ಮತ್ತು ರಾಮ್ ಹೇಳ್ತಾನ ಸ್ನೇಹ ಹತ್ರ ಫೋನಲ್ಲಿ ಮಾತಾಡಿದ್ದೀನಿ ಅಂತೇಳಿ. ಕಾರ್ ಈಗ ಬಂತು, ಅವರನ್ನು ಯಾರನ್ನು ಸ್ವಾಗತ ಮಾಡಲ್ಲಕ್ಕ ಬಾ, ಅದಕ್ಕೆ ಅವಮಾನ ಆಗುತ್ತೆ ಅಂತ ನಾನು ನಿನ್ನನ್ನು ಕರೆಯೋಕ್ಕೆ ಬಂದೆ. ಇವಾಗ ಬಾ ಇರಲಿ ಆಮೇಲೆ ನೋಡ್ಕೊಳ್ಳೋಣ, ಇವಾಗ ಹೋಗಿ ವೆಲ್ಕಮ್ ಮಾಡೋಣ ಅಂತ ಹೋಗ್ಬಿಡ್ತಾರೆ. ಹೋಗಿ ಇವಾಗ ಮಹೇಶ್ವರಿ ಹೋಗಿ ಸ್ನೇಹ ಮತ್ತು ಧನರಾಜ್ನ ವೆಲ್ಕಮ್ ಮಾಡ್ತಾಳೆ. ಆವಾಗ ಬಾ ಅಂಥೇಳಿ ವೆಲ್ಕಮ್ ಮಾಡಿ ಕರ್ಕೊಂಬಂದುಬಿಡ್ತಾಳೆ. ಒಳಗಡೆ ಕರ್ಕೊಂಬಂದು ಸೋಫಾ ಮೇಲೆ ಕೂಡಿಸ್ಕೊಂಬಂದಮೇಲೆ ಓಕೆ ಅದೇ ಟೈಮ್ ಒಳಗೆ ಇಲ್ಲಿ ಶ್ರೀಧರು ಮತ್ತು ಮಹೇಶ್ವರಿ ಆತಗೆ ಸದ್ಯದಲ್ಲಿ ಯಾವುದೇ ಮದುವೆ ಮುಹೂರ್ತಗಳಿಲ್ಲ. ಕಾರ್ತಿಕ ಮಾಸದಲ್ಲಿಗೂ 5 to 6 months ಟೈಮ್ ಇದೆ. ನಾವು ಏನಾದರೂ ಒಂದು ಡಿಸೈಡ್ ಮಾಡ್ಕೊಳ್ಳೋಣ, ಟೈಮ್ ಸಿಗುತ್ತೆ, ಪ್ರೇಮ ಬಗ್ಗೆ ಒಂದು ಕ್ಲಿಯಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಅಷ್ಟರೊಳಗೆ ಈಗ ಮಹೇಶ್ವರಿ ಅವ್ರನ್ನೆಲ್ಲ ಕರ್ಕೊಂಬಂದು ಕೂಡಿಸ್ಬಿಡ್ತಾಳೆ. ಪುರೋಹಿತರೆ ಮುಹೂರ್ತ ನೋಡಿ ಅಂಥೇಳಿ. ಮತ್ತು ರಾಮ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ಹೋಗಿ ರಾಮ್ನ ಕರ್ಕೊಂಬಂದು ರಾಮ್ ಬರ್ತಾನೆ. ರಾಮ್ ಸ್ನೇಹ ಪಕ್ಕದಲ್ಲೇ ಕೂಡ್ಬೇಕು ನೀನಂತ. ಸರಿಮಾ ಸರಿ ಅಂಥೇಳಿ ಹೇಳ್ತಾನೆ ಅವನು. ಸ್ನೇಹ ಪಕ್ಕದಲ್ಲೇ ಕೂಡಿಸಿ ಇವಳಿಗೆ ಖುಷಿ ತಡ್ಕೊಳಕ್ಕೆ ಆಗಲ್ಲ ಮಹೇಶ್ವರಿಗೆ ಆ ಖುಷಿನ. ರಾಮ್ ಈ ಶರ್ಟಲ್ಲಿ ರಾಮ್ ಈ ಶರ್ಟಲ್ಲಿ ತುಂಬ ಚೆನ್ನಾಗಿ ಕಾಣ್ತೀವಿ, ಲುಕಿಂಗ್ ಸೋ ಹ್ಯಾಂಡ್ಸಮ್ ಅಂತೇಳಿ ಹೇಳ್ತಾ. ಹಾಗೆ ಸ್ನೇಹ ನಾನೇ ಕಾಣಿಸ್ತೀನಿ ಅಂತ ಹೇಳಿದ್ರೆ ನೀನು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂಥೇಳಿ ಹೇಳ್ತಾನೆ ಅವನು. ಅವಳು ತುಂಬ ನಾಚಿಕೆ ಪಟ್ಕೊತ, ರಾಮನು ನಾಟಕಕ್ಕಾಗಿ ಸ್ವಲ್ಪ ನಾಚಿಕೆ ಪಟ್ಕೊತಾನೆ. ನಿನ್ನ ಸೆಲೆಕ್ಷನ್ ಯಾವಾಗೂ ಚೆನ್ನಾಗಿರುತ್ತೆ ನನಗೆ ಗೊತ್ತು. ಆವಾಗ ಸ್ನೇಹ ಇವನು ನನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ದಾನೆ ಅಂತ ಅನ್ಕೊತ ಇವಾಗ ಆಚಾರ್ಯಗಳು ಹೇಳ್ತಾರೆ, ರಾಮ್ ಮೊದಲನೇ ಬಾರಿ ನನ್ನ ಹೊಗಳ್ತಾ ಇದ್ದೆ, ನನ್ನನ್ನು ಇಷ್ಟಪಡ್ತಿದ್ದ, ಪ್ರೀತಿ ಶುರುವಾಗಿದೆ ಅಂತ ಅರ್ಥ ಅಂತ. ಆವಾಗ ಆಚಾರ್ಯ ಹೇಳ್ತಾನೆ 3 ತಿಂಗಳಾದಮೇಲೆ ಒಂದು ಒಳ್ಳೆ ಮುಹೂರ್ತ. ಬೇಡ ಲೇಟ್ ಆಗುತ್ತೆ, ಅಷ್ಟು ಟೈಮ್ ಇಲ್ಲ ಅಂಥೇಳಿ ಮಹೇಶ್ವರಿ ಹೇಳ್ತಾನೆ. ಆಮೇಲೆ ಹಂಗಂದರೆ ನೋಡೋಣ ಅಂಥೇಳಿ ಮತ್ತೆ ನೋಡ್ತಾನೆ. ಮತ್ತೆ ಅಯ್ಯಯ್ಯೋ 3 ತಿಂಗಳ ಅಷ್ಟೆಲ್ಲ ಕಾಯೋಕೆ ಆಗಂಗಿಲ್ಲ, ತುಂಬ ದೂರ ಆಗೋಯ್ತು ಶಾಸ್ತ್ರಿಗಳು, ಹತ್ತಿರದಲ್ಲೇ ನೋಡಿ. ಮತ್ತೆ ನೋಡಿ ಇವರೆಲ್ಲ ತುಂಬ ಗಾಬರಿ ಆಗ್ಬಿಡ್ತಾರೆ. ಇವ್ರು ಎದಕ್ಕೆ ಇಷ್ಟು ಮಹೇಶ್ವರಿ ಇಷ್ಟ ಹತ್ತಿರದಲ್ಲೇ ಅಂದರೆ ಮದುವೆ ತಯಾರಿ ಮಾಡ್ಕೊಳೋದು ಬೇಡ ಅಂತ ಶ್ರೀಧರನ್ ಸ್ವಲ್ಪ ದೂರನೇ ಇರಲಿ ಅಂತ. ಏನು ತಯಾರಿ ಬಗ್ಗೆ ನೀವ್ಯಾಗ್ರಿ ತಲೆ ಎಲ್ಲ ಮುಂದೆ ನಿಂತು ನಾನೇ ಮಾಡ್ತೀನಿ ಅಂತ ಮಹೇಶ್ವರಿ. ನೀವು ನೋಡಿ ಪುರೋಹಿತರದ ಅವಾಗ ಮತ್ತೆ ಪುರೋಹಿತರ ಡೇಟ್ ನೋಡ್ತಾರೆ. ಪುರೋಹಿತರು ನೋಡಿ ಇನ್ನೂ ಒಂದು ವಾರ ಟೈಮ್ ಇದೆ ಆಗ್ಬೋದಂತ. ಸಮಯ ಸಾಕಾಗುತ್ತೆ. ಇಲ್ಲ ಅದು ದೂರ ಆಗುತ್ತೆ, ಒಂದು ವಾರ, ನಾಳೆ ಅಥವಾ ನಾಡಿದ್ದು ಅದನ್ನು ಒಂದು ಒಳ್ಳೆ ಮುಹೂರ್ತ ಇದ್ದರೆ ನೋಡು ಅಂತ. ಮಹೇಶ್ವರಿ ಏನು ಮಾಡ್ತಾ ಇದೆಯಾ ಅಂತ ಕಲ್ಯಾಣಿ ಬೈದಾಗ ಆವಾಗ ರಾಮ ಎಲ್ಲರೂ ಸ್ವಲ್ಪ ಶಾಕ್ ಅನ್ನಿಸ್ತಾರೆ. ನೋಡಿಮ್ಮ ಹತ್ತಿರದಲ್ಲಿ ಅಂದರೆ ನಾಳೆನೇ ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಮನೆಗೆ ಕರ್ಕೊಂಬರ್ತೀರಂದರೆ ನಾಳೆನೇ ಶುಭ ಮುಹೂರ್ತ ಇದೆ ಅಂತ ಕೇಳ್ತಾರೆ. ಅವಳು ಮಹೇಶ್ವರಿ ಅದೇ ಇರಲಿ ಅಂಥೇಳಿ ಹೇಳ್ತಾನೆ. ಧನರಾಜಿದ್ದು ನನ್ನ ಮಗಳದ್ದು ನನ್ನ ಮದುವೆ ತುಂಬ ಗ್ರ್ಯಾಂಡಾಗಿ ಮಾಡಬೇಕಂತ ಇದ್ದೆ, ಮತ್ತು ನೀವು ಈ ಥರ ಅಂದರೆ ತುಂಬ ದೊಡ್ಡದಾಗಿ ಮಾಡಬೇಕಂತ ಇದ್ದೆ, ಈಗ ನಾಳೆನೇ ಅಂದರೆ ಒಳ್ಳೆಯದು ಅಂತ ಅನಿಸುತ್ತೆ. ನನಗೋಸ್ಕರ ಅಲ್ಲ, ರಾಮ್ ಮನಸ್ಸಲ್ಲಿರೋ ನೋವು ಸರಿ ಹೋಗಲಿ ಅಂಥೇಳಿ ಹೇಳ್ತಾರೆ. ರಾಮ್ ಸ್ನೇಹ ಇಬ್ಬರು ಮತ್ತೆ ನಾಚ್ಕೊತಿರ್ತಾರೆ. ಕಲ್ಯಾಣಿ ಮತ್ತು ಶ್ರೀಧರ್ ತುಂಬ ಗಾಬರಿ ಆಗುತ್ತಾರೆ. ಮದುವೆ ಆದ ತಕ್ಷಣ ಇವರಿಬ್ಬರಿಗೂ ಲಂಡನ್ಗೋ ಅಥವಾ ಪ್ಯಾರಿಸ್ಗೋ ಕಳಿಸ್ಕೊಟ್ಬಿಡ್ತೀನಿ ಅಂತಾಳೆ. ಆಮೇಲೆ ರಾಮ್ ಮನಸ್ಸು ಸರಿ ಹೋಗ್ತೈತೆ ಅಂಥೇಳಿ ಧನರಾಜ್ ಹೇಳಿದಾಗ ಈ ಕಡೆ ಕಲ್ಯಾಣಿ ಮತ್ತು ಶ್ರೀಧರ್ಗೆ ಸ್ವಲ್ಪ ಆತಂಕ ಅನಿಸುತ್ತೆ. ಮಹೇಶ್ವರಿಗಂತೂ ಖುಷಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಪಡ್ತಾನೆ ಇರ್ತಾಳೆ. ಇವಾಗ ಇಲ್ಲಿದ್ದ ಮೇಲೆ ಮಹಾದೇವ ಮತ್ತು ಕಾವ್ಯ ಇಬ್ಬರು ನಡ್ಕೊಂಬರ್ತಾರೆ. ಫ್ಲೈಟ್ ಹೋಗ್ತಾರಂತ ಆ್ಯಕ್ಷನ್ ಮಾಡಿ ತೋರಿಸ್ತಾನಂತೆ, ಲಂಡನ್ಗೆ ಪ್ಯಾರಿಸ್ ಅಂತ ಆ್ಯಕ್ಷನ್ ಮಾಡಿ. ಕಿಟ್ಟಿಗೂ ಖುಷಿ ಪಂಚಮಿಗೆ ಸ್ನಾನ ಆಗ್ತಿರ್ತೈತೆ. ಧನರಾಜ್ ಈ ಡೇಟ್ ನಿನಗೆ ಓಕೆನಾ ಅಂತ ಕೇಳ್ತಾನೆ. ಹ್ಞೂ ಸರ್, ನನಗೂ ಈ ಮದುವೆ ಆದಷ್ಟು ಬೇಗ ಆದರೆ ಆಸೆ ಇದೆ ಅಂಥೇಳಿ ರಾಮ್ ನಾನು ರೆಡಿ ಅಂತೇಳಿ ಹೇಳ್ತಾನೆ. ಆವಾಗ ಮಹೇಶ್ವರಿ ಖುಷಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಹಾರಾಡ್ತಿರ್ತಾಳೆ, ತೇಲಾಡ್ತಾ ಇರ್ತಾಳೆ ಅದರೊಳಗೆ.
ಪೂರ್ವಿನೂ ತುಂಬಾ ಖುಷಿ ಪಡ್ತಿರ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು. ರಾಮ್ ನಾಚಿಕೆ ಪಟ್ಕೊತಿರ್ತಾನೆ, ಸ್ನೇಹನೂ ನಾಚಿಕೆ ಪಟ್ಕೊತಾರೆ. ಮಹೇಶ್ವರಿ ಖುಷಿ ಜಾಸ್ತಿ ಆಗ್ತದೆ. ಕಲ್ಯಾಣಿಗೆ ಈ ಥರ ಒಂದು ಸಂಕಟನೇ ಆಗ್ತಾಯಿರ್ತದೆ ಇದೆಲ್ಲ ನೋಡಿ. ಅವಳೇ ಹೇಳ್ಕೊಳಕ್ಕೂ ಆಗ್ತಾ ಇರಲ್ಲ, ಆ ಥರ ಕಷ್ಟ, ಆ ಥರ ಇರುತ್ತೆ ಸಿಚುವೇಶನ್ ಅದು. ಅವಾಗ ಇವು ಮಾದೇವ ಕಾವ್ಯ ಆ ಥರ ನೋಡಮ್ಮಿ ಮೀನು ಗಾಳಕ್ಕೆ ಸಿಕ್ಕಾಕೊಂಡ್ಬಿಟ್ಟೈತಿ ಅಂತ ಹೇಳಿದ್ದ. ಇವಾಗ ಕಾವ್ಯ ಇದ್ದು ನಗುತ್ತಿರ್ತಾಳೆ. ಕಾವ್ಯಾಗೂ ಒಂಥರ ಖುಷಿನೇ ಇರುತ್ತೆ, ಯಾಕಂದರೆ ಅವರಿಗೆಲ್ಲ ಗೊತ್ತು ಇದೆಲ್ಲ ಡ್ರಾಮಾ ಅಂಥೇಳಿ. ಹಂಗಾಗಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಮಾದೇವ ಮತ್ತು ಕಾವ್ಯ ಇಬ್ಬರೂ. ಪಂಚಮಿಗೂ ಇದೆಲ್ಲ ಇಷ್ಟನೇ ಇರಲ್ಲ. ಪಂಚಮಿ ಒಂಥರ ಬೇಜಾರಿಂದ ಇರ್ತಾಳೆ. ಪೂರ್ವಿಗಂತೂ ಖುಷಿ ಇದೆ, ತಡ್ಕೊಳಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಪಡ್ತಿರ್ತಾಳೆ ಪೂರ್ವಿನಿ. ಇವಾಗ ಮಹೇಶ್ವರಿನೂ ಖುಷಿನೇ ಪಡ್ತಿರ್ತಾಳೆ. ಸ್ನೇಹನೂ ತುಂಬ ಖುಷಿ ಪಡ್ತಿರ್ತಾಳೆ. ಹಾಗೆ ನಾಚ್ಕೊತಿರ್ತಾಳೆ. ಪಂಚಮಿಗೂ ಸಂಕಟ ಅನ್ನಿಸ್ತಿರ್ತೈತಿ. ಮಹಾದೇವ ಖುಷಿ, ಅವರು ಒಳಗೆ ನಗ್ತಾರೆ. ಅವರು ಈ ಡ್ರಾಮಾದಲ್ಲಿ ಇದ್ದಾರಂತ, ಅವರೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರಂತ ಇವ್ರು ಯಾರಿಗೂ ಗೊತ್ತಿರೋಲ್ಲ. ಹಾಗಾಗಿ ಇವರು ಕಾವ್ಯ ಮತ್ತು ಮಹಾದೇವ ಗುಸು ಮಾತಾಡ್ತಾ ಖುಷಿ ಪಡ್ತಿರ್ತಾರೆ ಅವರು. ಇದು ಫಸ್ಟ್